ನಮಸ್ಕಾರ ವೀಕ್ಷಕರೇ. ಅರ್ಧ ದಿನ ರಜಾ ಕೊಡ್ಲಿಲ್ಲ, ರಾಮನ ರ್ಯಾಲಿ ಮಾಡೋಕೆ ಬಿಡ್ಲಿಲ್ಲ, ಪೂಜೆ ಮಾಡೋಕೆ ಬಿಡ್ಲಿಲ್ಲ. ಅಂದು ಇಡೀ ದೇಶ ರಾಮ ಮಂದಿರ ಉದ್ಘಾಟನೆ ಸಂಭ್ರಮದಲ್ಲಿದ್ರೆ ಕರ್ನಾಟಕದಲ್ಲಿ ಮಾತ್ರ ಇದ್ಯಾವುದಕ್ಕೂ ಅವಕಾಶ ಇರಲಿಲ್ಲ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿದೆ. ರಾಮ ಮಂದಿರ ಉದ್ಘಾಟನೆ ಆಗಿ 1 ವಾರ ಆಗಿದೆ. ಆದ್ರೂ ಯಾಕೋ ಹಿಂದೂ ವಿರೋಧಿ ಧೋರಣೆ ತಳಿತಾ ಇರೋ ಕಾಂಗ್ರೆಸ್ ಒಳಗಿನ ಕಿಚ್ಚು ಇನ್ನೂ ಆರ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ಮಂಡ್ಯದಲ್ಲಿ ನಡೆದ ಹನುಮಧ್ವಜ ಘಟನೆ. ಅಯೋಧ್ಯ ಸಂಭ್ರಮದ ಹಿನ್ನೆಲೆ ಮಂಡ್ಯದಲ್ಲಿ ಹಾರಿಸಲಾಗಿದ್ದ ಹನುಮ ಧ್ವಜವನ್ನೇ ರಾಜ್ಯ ಸರ್ಕಾರ ತೆರವುಗೊಳಿಸಿದೆ. ಇದು ಮಂಡ್ಯದಲ್ಲಿನ ರಾಮ ಭಕ್ತರನ್ನ ಕೆರಳಿಸಿದೆ. ಮೊದಲೇ ರಾಮ ಮಂದಿರ ವಿಚಾರದಲ್ಲಿ ಏನೇನೋ ಹೇಳಿಕೆ ಕೊಟ್ಟು ವಿವಾದ ಸುತ್ತಿಕೊಂಡಿದ್ದ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಟೀಮ್ ವಿರುದ್ಧ ಮಂಡ್ಯ ಜನ ತಿರುಗಿ ಬಿದ್ದಿದ್ದಾರೆ. ಅದ್ಯಾವಾಗ ಪೊಲೀಸರ ನೇತೃತ್ವದಲ್ಲಿ ಧ್ವಜವನ್ನ ತೆರವು ಮಾಡಲಾಯಿತೋ ಪರಿಸ್ಥಿತಿ ಬೋಧಿ ಮುಚ್ಚಿದ ಕೆಂಡದಂತಾಗಿದೆ. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರವೇ. ಮುಂದೆ ಇದು ಬೇರೆ ದಿಕ್ಕಿಗೆ ಹೊರಳೋ ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಇತ್ತ ಬಿಜೆಪಿ ಸಿದ್ದು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರೆ ಅತ್ತ ಜೆಡಿಎಸ್ ಕೂಡ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಹಾಗಿದ್ರೆ ಮಂಡ್ಯ ಮತ್ತೊಂದು ಮಂಗಳೂರಾಗುತ್ತಾ? ಸೈಲೆಂಟ್ ಆಗಿದ್ದ ಮಂಡ್ಯದಲ್ಲಿ ಕೋಮು ಸಂಘರ್ಷ ಎಬ್ಬಿಸಿದ್ರ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದು ಈ ನಡೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡಲಿದೆಯಾ? ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇರಲಾರ್ದೆ ಇರುವೆ ಬಿಟ್ಟುಕೊಂಡ್ರು, ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕಿಕೊಂಡ್ರು ಅನ್ನೋ ಮಾತುಗಳಿಗೆ ಕಾಂಗ್ರೆಸ್ ಈಗ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗಾಗಿದೆ. ಒಂದು ಸಮುದಾಯವನ್ನ ಓಲೈಸೋ ಸಲುವಾಗಿ ಕಾಂಗ್ರೆಸ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ ಅನ್ನೋದು ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇದೆ. ಪದೇ ಪದೇ ಭಾರತೀಯ ಸಂಸ್ಕೃತಿ, ಭಾರತೀಯರ ಭಾವನೆಗಳನ್ನ ಕೆಣಕೋದು ಕಾಂಗ್ರೆಸ್ಗೆ ಅಭ್ಯಾಸ ಆದಂತಾಗಿದೆ. ಈಗ ನೆಮ್ಮದಿಯಿಂದಿದ್ದ ಮಂಡ್ಯ ಜನರನ್ನ ಕೆರಳಿಸಿ ಕೈ ಸುಟ್ಟುಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅಂದ ಹಾಗೆ ಈ ಹನುಮಧ್ವಜ ಇನ್ಸಿಡೆಂಟ್ ಏನು ಅನ್ನೋದನ್ನ ಒಂದು ಸಲ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಮಂಡ್ಯದ ಕೆರಗೋಡಲ್ಲಿ 108 ಅಡಿಗಳ ಎತ್ತರದ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಲಾಗುತ್ತೆ. ತ್ರಿವರ್ಣ ಅಥವಾ ಕರ್ನಾಟಕ ಧ್ವಜ ಬಿಟ್ಟು ಬೇರೆ ಧ್ವಜ ಹಾರಿಸಬಾರದು ಅಂತ ಗ್ರಾಮ ಪಂಚಾಯಿತಿ ಸೂಚನೆ ಕೊಟ್ಟಿರುತ್ತೆ. ಆದ್ರೆ 22 ಸದಸ್ಯ ಬಲ ಇರೋ ಗ್ರಾಮ ಪಂಚಾಯಿತಿಯಲ್ಲಿ 20 ಜನರು ಹನುಮಧ್ವಜ ಹಾರಿಸೋದಕ್ಕೆ ಒಮ್ಮತ ಸೂಚಿಸಿದ್ರಿಂದ ಹನುಮಧ್ವಜವನ್ನ ಹಾರಿಸಲಾಗುತ್ತೆ. ಇದಾದ ಬಳಿಕ 4-5 ದಿನಗಳು ಏನು ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ 27ನೇ ತಾರೀಕಿನಂದು ಶುರುವಾಗುತ್ತೆ ನೋಡಿ ಕಿರಿಕಿರಿ. ಹನುಮಧ್ವಜ ತೆರವು ಮಾಡೋದಕ್ಕೆ ಆದೇಶ ಬಂದಿದೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀಣಾ ಅವರು ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಆಗಮಿಸ್ತಾರೆ. ಈ ವೇಳೆ ಧ್ವಜ ತೆರವು ಮಾಡೋದಕ್ಕೆ ಗ್ರಾಮಸ್ಥರು ವಿರೋಧಿಸ್ತಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕ್ತಾರೆ. ಜನರನ್ನ ಎದುರಿಸಲಾಗದೆ ಅಧಿಕಾರಿಗಳು ವಾಪಸ್ ಹೋಗ್ತಾರೆ. ಆದ್ರೆ ಇದಾದ ಬಳಿಕ ಸರ್ಕಾರ ತೆಗೆದುಕೊಂಡ ನಿಲುವಿದೆಯಲ್ಲ, ಅದೇ ನೋಡಿ ದೊಡ್ಡ ಎಡವಟ್ಟಾಗಿದ್ದು. ಜನರು ವಿರೋಧಿಸ್ತಾರೆ ಅಂತ ಗೊತ್ತಾಗಿದ್ರಿಂದ ಜನರ ಕಣ್ಣು ತಪ್ಪಿಸಿ ಧ್ವಜ ತೆಗೆಯೋದಕ್ಕೆ ಮುಂದಾಗುತ್ತೆ ಅಧಿಕಾರಿಗಳ ಟೀಮ್. 28ನೇ ತಾರೀಕು ಇಡೀ ಊರೇ ಮಲಗಿದ್ದಾಗ ಕಗ್ಗತ್ತಲಲ್ಲಿ ಧ್ವಜ ಇಳಿಸೋದಕ್ಕೆ ಪ್ರಯತ್ನ ನಡೆಯುತ್ತೆ. ಬೆಳಗಿನ ಜಾವ ಸುಮಾರು 3 ಗಂಟೆ ಹೊತ್ತಿಗೆ ಗ್ರಾಮಕ್ಕೆ ಮಂಡ್ಯ ಎಸಿ ಶಿವಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಆಗಮಿಸಿ ಧ್ವಜ ತೆರವುಗೊಳಿಸಲು ಯತ್ನಿಸ್ತಾರೆ. ಸುತ್ತ ಪೊಲೀಸ್ ಪಡೆ ಬೆಂಗಾವಲು ಇರುತ್ತೆ. ಈ ವಿಚಾರ ತಿಳಿತಾ ಇದ್ದಂತೆ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸ್ತಾರೆ. ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸ್ತಾರೆ. ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಯತ್ನಿಸ್ತಾರೆ. ಆದರೂ ಅದು ಫಲ ನೀಡೋದಿಲ್ಲ. ಕೂಡಲೇ ಗ್ರಾಮದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಗುಂಪು ಚದರಿಸೋಕೆ ಲಾಠಿ ಚಾರ್ಜ್ ಮಾಡಲಾಗುತ್ತೆ. ಇಷ್ಟಾದ ಬಳಿಕ ಪೊಲೀಸರು ಹನುಮ ಧ್ವಜವನ್ನ ತೆರವುಗೊಳಿಸ್ತಾರೆ. ಎಸ್, ಇದೇ ನೋಡಿ ಮಂಡ್ಯ ಜನರನ್ನ ಕೆರಳಿಸಿದ್ದು. ಕಾನೂನಾತ್ಮಕವಾಗಿ ಅಲ್ಲಿ ಹನುಮ ಧ್ವಜ ಹಾರಿಸೋಕೆ ಪರ್ಮಿಷನ್ ಇರಲಿಲ್ಲ ಅನ್ನೋದು ಒಪ್ಪೋ ಮಾತೆ. ಆದ್ರೆ ಅಧಿಕಾರಿಗಳು ನಡೆದುಕೊಂಡ ರೀತಿ ಕಾನೂನಿಗೆ ಬೆಲೆ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಬದಲಾಗಿ ಹಿಂದೂಗಳನ್ನ ಕೆಣಕಬೇಕು ಅಂತ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಧ್ವಜ ತೆಗೆಯಲೇಬೇಕಿತ್ತು ಅನ್ನೋ ಹಾಗಿದ್ದಿದ್ರೆ ಜನರ ಜೊತೆ ಮಾತನಾಡಿ ಬದಲಿ ವ್ಯವಸ್ಥೆ ಮಾಡಬಹುದಿತ್ತು. ಜನರನ್ನ ಕೆರಳಿಸಿ ಕ್ರಮ ಕೈಗೊಳ್ಳೋ ಬದಲು ಅವರ ಎದುರಲ್ಲೇ ನ್ಯಾಯವಾಗಿ ನಡೆದುಕೊಳ್ಳಬಹುದಿತ್ತು. ಅಲ್ಲದೆ ಆ ಧ್ವಜಸ್ತಂಭ ಮುಂಚೆ ಇದ್ದ ಸ್ತಂಭವಲ್ಲ, ಹನುಮ ಧ್ವಜ ಹಾರಿಸೋ ಸಲುವಾಗಿ ಜನರೇ ರೆಡಿ ಮಾಡಿಸಿದ್ದ ಸ್ತಂಭ. ರಾತ್ರೋರಾತ್ರಿ ಕದ್ದು ಮುಚ್ಚಿ ತೆಗೆಯೋ ಬದಲು ಹಗಲಲ್ಲೇ ಜನರ ಸಮ್ಮುಖದಲ್ಲೇ ವಾಸ್ತವವನ್ನ ತಿಳಿಸಿ ತೆರವು ಮಾಡಬಹುದಿತ್ತು. ಇದೆಲ್ಲವನ್ನ ಬಿಟ್ಟು ಇಂಥ ಕೆಲಸ ಮಾಡಿರೋದು ಸುಮ್ಮನಿದ್ದ ಜನರನ್ನ ಕೆರಳಿಸಿದೆ. ರಾಮ ಭಕ್ತರು ಬೀದಿಗಿಳಿಯುವಂತೆ ಮಾಡಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚುವಂತೆ ಮಾಡ್ತಾ ಇದೆ. ನಿಮಗೆ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದೇನಂದ್ರೆ ಕರ್ನಾಟಕದಲ್ಲಿ ಕೋಮುಗಲಭೆ ಪ್ರದೇಶಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಮಂಗಳೂರು, ಉಡುಪಿ ಸೇರಿ ಇನ್ನಷ್ಟು ಜಿಲ್ಲೆಗಳು ಕಾಣಿಸುತ್ತೆ.
ಆದ್ರೆ ಮಂಡ್ಯ ಜಿಲ್ಲೆ ಯಾವತ್ತೂ ಆ ಲಿಸ್ಟ್ಗೆ ಸೇರೇ ಇಲ್ಲ. ಮಂಡ್ಯ ಜನರು ಎಲ್ಲವನ್ನೂ ಸಹಿಸಿಕೊಂಡೇ ಹೋಗ್ತಾ ಇದ್ದ ಜನರು. ಅತ್ತ ಅಕ್ಕಪಕ್ಕದ ಮೈಸೂರು, ಕೊಡಗು ಜಿಲ್ಲೆಯಲ್ಲಿ ಕೋಮು ಗಲಭೆ ತಾರಕಕ್ಕೇರಿದ್ದ ಹಲವಾರು ನಿದರ್ಶನಗಳಿವೆ. ಆದರೆ ಮಂಡ್ಯ ಜನ ಮಾತ್ರ ಇಂಥದ್ದಕ್ಕೆ ಅವಕಾಶವೇ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಕೆಲ ವರ್ಷದ ಹಿಂದೆ ಹಿಜಾಬ್ ವಿಚಾರದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಘೋಷಣೆ ಹಾಕಿದ ಪ್ರಕರಣ ನಡೆದಿದ್ದು ಇದೇ ಮಂಡ್ಯದಲ್ಲಿ. ಆ ಗದ್ದಲವನ್ನ ಮಂಡ್ಯ ಜನ ದೊಡ್ಡ ಇಶ್ಯೂ ಮಾಡಲೇ ಇಲ್ಲ. ಆದ್ರೆ ಕೆರಗೋಡಿನ ಘಟನೆ ಮಂಡ್ಯ ಜನರನ್ನ ಈ ಪಾಟಿಗೆ ಕೆರಳಿಸಿದೆ ಅಂದ್ರೆ ಇನ್ನು ನಮ್ಮಿಂದ ಎಲ್ಲವನ್ನೂ ಸಹಿಸೋದಕ್ಕೆ ಸಾಧ್ಯವಿಲ್ಲ, ನಮಗೂ ತಾಳ್ಮೆ ಇದೆ ಅನ್ನೋ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ಇಂಥ ಪ್ರಕರಣಗಳು ರಾಜಕೀಯ ತಿರುವು ಪಡೆಯೋದಕ್ಕೆ ಹೆಚ್ಚು ಟೈಮ್ ಬೇಕಾಗಲ್ಲ, ಇದು ಗೊತ್ತಿರೋ ವಿಷಯನೇ. ಒಂದು ಕಡೆ ಕಾಂಗ್ರೆಸ್ ಹನುಮಧ್ವಜ ಇಳಿಸಿ ನಾವು ಗೆದ್ವಿ ಅಂತ ಅಂದುಕೊಂಡಿದ್ರೆ, ಬಿಜೆಪಿ ನಾಯಕರು ಹಾಗೂ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮನೆ ಮನೆಯಲ್ಲೂ ಹನುಮಧ್ವಜ ಹಾರಿಸಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕರೆ ಕೊಟ್ಟಿದ್ದೇ ತಡ ಪ್ರತಿ ಮನೆಯಲ್ಲೂ ಹನುಮಧ್ವಜ ಹಾರಿದ್ವು. ಆಲ್ರೆಡಿ ಎಲ್ಲಾ ಮನೆಗಳಿಗೂ ಧ್ವಜವನ್ನ ಹಂಚಲಾಗಿದ್ದು ಬಹುತೇಕ ಮನೆಗಳಲ್ಲಿ ಹನುಮಧ್ವಜ ರಾರಾಜಿಸ್ತಾ ಇದೆ. ಇದಿಷ್ಟೇ ಅಲ್ಲದೆ JDS ಬೆಂಬಲ ಕೂಡ ಬಿಜೆಪಿಗೆ ಇರೋದ್ರಿಂದ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಮಂಡ್ಯದಲ್ಲಿ ಬಿಜೆಪಿಗೆ ಅಂತ ನೆಲೆ ಇಲ್ಲದೆ ಇದ್ರೂ JDSಗೆ ಮಂಡ್ಯ ಭದ್ರಕೋಟೆ. ಮಾಜಿ CM HDK ಕಾಂಗ್ರೆಸ್ ನಡೆಯನ್ನ ಖಂಡಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪಾದಯಾತ್ರೆಗೆ ಕರೆ ಕೊಟ್ಟಿದ್ದಾರೆ. ಆದ್ರಿಂದ ಇದು ಇಂದು ನಾಳೆಗೆ ಇತ್ಯರ್ಥ ಆಗೋ ವಿಷಯದ ರೀತಿ ಕಾಣಿಸ್ತಾ ಇಲ್ಲ. ಇಬ್ಬರಲ್ಲೊಬ್ಬರು ಮಂಡಿಯೂರ್ಲೇಬೇಕು ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಈ ಮುಂಚೆ ಇಂಥ ವಿಚಾರಗಳಲ್ಲಿ HDK ಸೈಲೆಂಟ್ ಆಗಿರ್ತಾ ಇದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಕಲಿತ ಪಾಠದಿಂದ ಕಂಪ್ಲೀಟ್ ಬಲಕ್ಕೆ ವಾಲಿರೋ HDK ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಹಾಗೆ ಬಿಡಬಾರದು ಅಂತ ಫಿಕ್ಸ್ ಆಗಿದ್ದಾರೆ. ಇನ್ನೊಂದೆಡೆ ಅಲ್ಲಿನ ಶಾಸಕ ರವಿ ಗಣಿಗ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಜನ ಅವರ ಪೋಸ್ಟರ್ ಗಳನ್ನ ಹರಿದು ಹಾಕ್ತಾ ಇದ್ದಾರೆ. ಒಂದು ಕಡೆ JDS ಹಾಗೂ ಇನ್ನೊಂದು ಕಡೆ ಬಿಜೆಪಿ ಕೂಡ ಜನರ ಬೆನ್ನಿಗೆ ನಿಂತಿದ್ದು ಇದು ಇನ್ನೊಂದು ಹಂತ ತಲುಪೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಈ ಘಟನೆ ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ದೇಶಾದ್ಯಂತ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜನರು CM ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಹನುಮ ಹುಟ್ಟಿದ್ದೇ ಕರ್ನಾಟಕದಲ್ಲಿ, ಕಿಷ್ಕಿಂದೆ ಇರೋದೇ ಮಂಡ್ಯದಿಂದ 45 ಕಿಲೋಮೀಟರ್ ದೂರದಲ್ಲಿ. ಹನುಮ ಹುಟ್ಟಿದ ಜಾಗದಲ್ಲೇ ಹನುಮ ಧ್ವಜ ಹಾರಿಸೋ ಹಕ್ಕಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಏನು? ಹಿಂದೂ ದೇಶದಲ್ಲೇ ಹಿಂದೂಗಳ ಆಚರಣೆಗೆ ಹಿಂದೂಗಳು ಅಂತ ಹೇಳಿಕೊಳ್ಳುವವರೇ ಅಡ್ಡಿ ಮಾಡಿದ್ರೆ ಭವಿಷ್ಯದ ಕತೆ ಏನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಆಜಾನ್ ಶಬ್ದ ದೊಡ್ಡ ಮಟ್ಟದಲ್ಲಿ ಬಂದಾಗ ಅದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತಾ ಇಲ್ವಾ ಅನ್ನೋ ಬಗ್ಗೆ ತುಟಿ ಬಿಚ್ಚದ ಸಿದ್ದರಾಮಯ್ಯಗೆ ಹನುಮ ಧ್ವಜದಿಂದ ತೊಂದರೆ ಆಗುತ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಇಷ್ಟೆಲ್ಲ ಆದ್ಮೇಲೂ ಸಿದ್ದರಾಮಯ್ಯ ತಮ್ಮ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದು ಕೂಡ ಜನರನ್ನ ಕೆರಳಿಸಿದೆ. ಕೊನೆ ಪಕ್ಷ ಹನುಮ ಭಕ್ತರ ಭಾವನೆಗೆ ಬೆಲೆ ಕೊಟ್ಟು ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವಂತೆ CM ಮನವಿ ಮಾಡಬಹುದಿತ್ತು. ಆದ್ರೆ ಅದರ ಬದಲಾಗಿ ಭಗವಧ್ವಜ ಹಾರಿಸಿದ್ದು ಸರಿಯಲ್ಲ ಅನ್ನೋ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ. ಇದೀಗ CMಗೆ ಮಾತ್ರವಲ್ಲದೆ ಇಡೀ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ನೀಡೋ ಸಾಧ್ಯತೆ ಇದೆ. ಈಗಾಗಲೇ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. JDS ಕೂಡ ಬೆಂಬಲ ಸೂಚಿಸಿರೋದ್ರಿಂದ ಈ ಪ್ರತಿಭಟನೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದರ ಬಗ್ಗೆ ಡೌಟೇ ಬೇಡ. ಈಗಾಗಲೇ ರಾಮ ಮಂದಿರ ಹಾಗೂ ಹಿಂದೂ ಧರ್ಮದ ವಿಚಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ತಪ್ಪನ್ನ ಕಾಂಗ್ರೆಸ್ ಮಾಡ್ತಾನೆ ಇದೆ. ಹಿಂದೂ ವಿರೋಧಿ ಪಕ್ಷ ಅನ್ನೋ ಹಣೆಪಟ್ಟಿ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇನ್ನು ಈ ಪ್ರತಿಭಟನೆ ವೇಳೆ ಮತ್ತೆ ಲಾಠಿ ಚಾರ್ಜ್ ಆಯ್ತು ಅಂದ್ರೆ ಕೇಳೋದೇ ಬೇಡ. ಮಂಡ್ಯ ಕೂಡ ಕಾಂಗ್ರೆಸ್ ಕೈತಪ್ಪಿ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರಿಂದ CM ಸಿದ್ದರಾಮಯ್ಯ ಯಾರನ್ನೋ ಮೆಚ್ಚಿಸೋಕೆ ಹೋಗಿ ಕೈಗೆ ಒಂದು ಜಿಲ್ಲೆಯನ್ನೇ ಮಿಸ್ ಮಾಡಿದ್ರ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಕೇವಲ ಮಂಡ್ಯಕ್ಕೆ ಸೀಮಿತವಾದ ವಿಚಾರ ಅಲ್ಲ, ಇಡೀ ರಾಜ್ಯ ದೇಶದೆಲ್ಲೆಡೆ ಈ ಕಿಚ್ಚು ಹಬ್ತಾನೇ ಇದೆ. ಈ ಬೆಳವಣಿಗೆ ಮುಂಬರೋ ಲೋಕಸಭಾ ಎಲೆಕ್ಷನ್ ವರೆಗೂ ಅಸ್ತ್ರವಾಗಿ ಉಳಿಯೋ ಸಾಧ್ಯತೆ ಇದೆ. ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಹಾಗೂ ನಂತರ ಹಿಂದೂ ವಿರೋಧಿ ಧೋರಣೆಯನ್ನ ತೀವ್ರಗೊಳಿಸಿರೋ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಎಲ್ಲರ ಮತ ಪಡೆದು ಆರಿಸಿ ಬಂದಿರೋ ಸರ್ಕಾರ ಒಂದು ಸಮುದಾಯವನ್ನ ಓಲೈಸದೆ ಎಲ್ಲರ ಕೈಯನ್ನ ಹಿಡಿದು ಒಟ್ಟಿಗೆ ಕರೆದೊಯ್ಯೋ ಅಗತ್ಯವಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.